ಈ ವಿಡಿಯೋ ಸಂಪೂರ್ಣ ಕೃಷಿ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಒಬ್ಬ ರೈತ ಯಾವ ರೀತಿ ತನ್ನ ಕೃಷಿ ಫಾರ್ಮ್ನ ಬಿಲ್ಡ್ ಮಾಡ್ಬೋದು, ಯಾವ್ಯಾವ ರೀತಿ ಮಾಡ್ರನ್ ಬೆಳೆಗಳನ್ನ ಬೆಳಿಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಅಡಿಗೆ 120 ಅಡಿ ಅದೇ ಮೀನು ಸಾಕಾಣಿಕೆಗೆ ಮಾಡಿರೋದು. ನಾವು ಬೆಂಗಳೂರಲ್ಲಿದ್ದು ಹಳ್ಳಿಗೆ ಬಂದು ಇದು ಮಾಡಿದ ಖಾಲಿ ಜಮೀನಿತ್ತು. ನಾವು ಈಗ 4 ವರ್ಷ ಕೊರೋನಾ ಆದಮೇಲೆ ಬಂದು ಈ ಥರ ಜಮೀನು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಮಾಡಿದರೆ ಪ್ರಾಫಿಟ್ ಅದೇ ಮಾಡ್ಬೋದು ರೈತರುಗಳು. ಬಟರ್ಫ್ರೂಟ್ ಪ್ಲಾಂಟು 100 ಮರ ಇದೆ. 100 ಮರದಲ್ಲಿ ಈಗ ಒಂದು 50 ಮರ ಫಸಲು ಬಂದಿದೆ. ಬಟರ್ಫ್ರೂಟ್ ಗಿಡ ಇದು 4 ವರ್ಷದ ಗಿಡ. ನಾನು ಯಾವುದೇ ರೀತಿ ಸೀಮೆ ಗೊಬ್ಬರ ಆಗಲಿ ಬೇರೆ ಯಾವುದೇ ಕೆಮಿಕಲಲ್ಲಿ ಹಾಕಿಲ್ಲ. ಬರೀ ನಾನು ದನಿನ ಗೊಬ್ಬರ, ಕೋಳಿ ಗೊಬ್ಬರ ಮಾತ್ರ ಹಾಕಿ ಬೆಳೆದಿರೋಂಥ ಗಿಡ. ಡ್ರಿಪ್ ಸಿಸ್ಟಮ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ದೂರಕ್ಕೆ ನಾನು ತೆಂಗಿನ ಮರ ನೆಟ್ಟು ಸೆಂಟ್ರಿಗೆ ಬಟರ್ಫ್ರೂಟ್ ಹಾಕಿದ್ದೀನಿ. 15 ಅಡಿಗೆ ತೆಂಗಿನ ಮರ ನೋಡಿ. 4 ವರ್ಷದ ಗಿಡ ಹೀಗಿದೆ, ಬೆಳಿಬೋದು. ಇದು ಸೆಂಟ್ರಲ್ಲಿ 10 ಅಡಿ ಗ್ಯಾಪಲ್ಲಿ ಮಾಡಿರೋದು ಅಂಥದ್ದು, ಜಾಗ ವೇಸ್ಟ್ ಮಾಡ್ದಂಗೆ. ಬಟ್ ಇದು 10 ಅಡಿಗೆ 250 ಅಡಿ ಉದ್ದ ಶೆಡ್ ಐತೆ. ಕುರಿ ಸಾಕಾಣಿಕೆಗೆ ಅಂತ ಮಾಡಿದ್ದೀನಿ. ಕುರಿ ಆದರೂ ಮಾಡ್ಬೋದು, ಕೋಳಿ ಆದರೂ ಮಾಡ್ಬೋದು. ಇಲ್ಲಿ ಹಸ ಸಾಕಿದ್ದೀನಿ. 10 ಅಡಿ ಗ್ಯಾಪಲ್ಲಿ ಜೋಳ ಕಡ್ಡಿ ಹುಯ್ಕೊಂಡು ಹಸುಗಳು ಸಾಕಿದ್ದೀನಿ. ಹಸುಗಳು ಒಂದು 4 ಹಸುಗಳಿದ್ದಾವೆ. ಈಗ ಜೋಳ ಕಡ್ಡಿ ಹುಯ್ಕೊಂಡು ಹಸುಗಳು ಮೇಂಟೈನ್ ಮಾಡ್ತಾಯಿದ್ದೀವಿ. ತೆಂಗು ಅಡಿಕೆ ಒಳಿಕೆ 30 ಅಡಿಗೆ ತೆಂಗು ಹಾಕಿದ್ದೆ. 10 ಅಡಿಗೆ ಅಡಿಕೆ ಹಾಕ್ಬಿಟ್ಟು ಮತ್ತೆ 15 ಅಡಿ ಡಿವೈಡ್ ಮಾಡ್ಕೊಬಿಟ್ಟು ರಾಂಬೂಟ ಹಣ್ಣಿನ ಗಿಡ ಒಂದು 100 ಹಾಕಿದ್ದೀನಿ ಇಲ್ಲಿ. ಇವು ಚೆನ್ನಾಗಿ ಬರ್ತಾ ಇದ್ದಾವೆ. ಈಗ ಇದು ನೆಟ್ಟಿ 2 ತಿಂಗಳು ಗಿಡ ಚೆನ್ನಾಗಿ ಬಂದಿದೆ. ಇದು ನೆರಳಲ್ಲಿ ಮತ್ತು ಬಿಸಿಲಲ್ಲಿ ಬೆಳೆಯೋ ಅಂಥ ಗಿಡ. ಇದು ನೆರಳಿಗೆ ಅಡ್ಜಸ್ಟ್ ಆಗೋ ಅಂಥ ಹಣ್ಣು ಬಿಡ್ತದೆ. ಇದು ಒಂದು 20 ಹಾಕಿದ್ದೀನಿ ಮನೆ ಬಳಕೆಗೆ ಅಂತ. ಇದು ಆ್ಯಪಲ್ಲು. ಇದು 1 ಲಕ್ಷ ರೂಪಾಯಿ ಕೆಜಿ ಹಣ್ಣು ಅಂತ ಹೇಳ್ತಾರಲ್ಲ, ಮಾವಿನ ಹಣ್ಣು. ಅದು 4,500 ಒಂದು ಗಿಡಕ್ಕೆ ತಂದು ನೆಟ್ಟಿದ್ದೆ. ನೋಡಿ ಇವಾಗ ಚಿಗುರು ಬಂದಿದೆ, ರೆಡ್ಗೆ ಚೆನ್ನಾಗಿದೆ. ಮನೆ ಬಳಕೆಗೆ ಅಂತ ಒಂದು ಹಾಕ್ಕೊಂಡಿದ್ದೀನಿ. ಈ ಗಿಡದ ಗ್ಯಾಪ್ಗೆ ಈಗ ಹೊಸ್ದಾಗಿ ಆ್ಯಶ್ ವೆರೈಟಿದು ಬಟರ್ಫ್ರೂಟ್ ಗಿಡ ಹಾಕಿದ್ದೀನಿ. ಒಂದು 120 ಗಿಡ ಹಾಕಿದ್ದೀನಿ. 10 ಅಡಿಗೆ ಹಾಕಿದ್ದೀನಿ. ನಮ್ಮದು ಜಮೀನು ಕಮ್ಮಿ ಇರೋ ಕಾರಣ 10 ಅಡಿಗೆ ಹಾಕ್ಕೊಂಡಿದ್ದೀನಿ. ಅಲ್ಲ, ಹಣ್ಣುಗಳ ರಾಣಿ ಅಂತಲೇ ಕರೀತಾರೆ. ಮಾವಿನ ಹಣ್ಣುಗಿಂತ ಚೆನ್ನಾಗಿರುತ್ತೆ ಅಂತ ಈಗ ಹೊಸ್ದಾಗಿ ಬಂದಿರೋದು. ಈಗ 10 ವರ್ಷ ಇಂಡಿಯಾಗೆ ಬಂದು ಬರೀ 10 ವರ್ಷ ಅಂತ ಆಗಿರೋದು. ಇದು ಇನ್ನೂ ಮಾರ್ಕೆಟಿಂಗಿಗೆ ಬಂದಿಲ್ಲ ಹಣ್ಣು. ಇದೊಂದು ನಾನು 125 ಗಿಡ ಹಾಕಿದ್ದೀನಿ. ಅಡಿಕೆ ಮತ್ತು ಮ್ಯಾಂಗೋ ಸ್ಟ್ರಿನ್ ಹಾಕಿ ಅದರೊಳಗಡಿಕೆ ಮತ್ತು ಕೆಸ ಹಾಕಿದ್ದೀನಿ. ಕೆಸ ಹಾಕಿದರೆ ಏನಪ್ಪ ಅಂದರೆ ಹುಳ ಕಂಟ್ರೋಲ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಕೆಸ ಹಾಕಿದ್ದೀನಿ. ಮಂಜಣ್ಣ, ಕೆಸ ಅಂದರೆ ಗೆಡ್ಡೆ. ಕೆಸ ಅಂದರೆ ಗೆಡ್ಡೆ. ಅದು ಆಲೂಗೆಡ್ಡೆಗಿಂತ ಆರ್ಗ್ಯಾನಿಕ್ ಅಂತ ದಪ್ಪ ಬರ್ತದೆ. ಈಗ ಇದು ತಂತಿ ಕಂಬ ನಾನೇ ಸಿಮೆಂಟಲ್ಲಿ ಮನೆ ಹತ್ರನೇ ಉಯಿಸಿ ಮಾಡಿಸಿದ್ದು. ಇದು ನನಗೆ ಒಂದಕ್ಕೆ 350 ರೂಪಾಯಿ ಖರ್ಚು ಬಿದ್ದಿತ್ತು. ಅಂದರೆ ಅವು ಅಂಗಡಿ ಕೊಡವು ಕ್ವಾಲಿಟಿಯಾಗಿರಕ್ಕಲ್ಲ ಅಂದ್ಬಿಟ್ಟು ನಾನೇ ಮನೆ ಹತ್ರನೇ ಉಯಿಸಿ ಮಾಡಿಸಿ ಫೆನ್ಸಿಲಿಂಗ್ ಮಾಡಿಸಿದ್ದೀನಿ. ಆಮೇಲೆ ಸುತ್ತವ ಇದು ಆ್ಯಶು ಅಲ್ಲ ಇದು ಹಾಕಿದ್ದೀನಿ, ಇಂಡಿಯನ್ನು ಬಟರ್ಫ್ರೂಟ್ ಹಾಕಿದ್ದೀನಿ. ಇಂಡಿಯನ್ ಬಟರ್ಫ್ರೂಟ್ ಸುತ್ತವ 10 ಅಡಿಗೊಂದು ಬೇಲಿ ಸುತ್ತವ, ತಂತಿ ಬೇಲಿ ಸುತ್ತ ಹಾಕಿದ್ದೀನಿ. ಟೋಟಲ್ ನಂದೊಂದು 300 ಇಂಡಿಯನ್ ಇದೆ, ಆ್ಯಶ್ ಇಂಡಿಯನ್ ಬಟರ್ಫ್ರೂಟ್ ಇದೆ. ಆ್ಯಶ್ ಒಂದು 120 ಆ್ಯಶ್ ಇದೆ. ನೋಡೋಣ ಬನ್ನಿ ಸ್ನೇಹಿತರೆ, ಇವರು ಕೊಟ್ಟಿಗೆನ ಮಾಡ್ರನ್ ಆಗಿ ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ ಅನ್ನೋದನ್ನ ಇನ್ಸೈಡ್ ಸಂಪು ಜೊತೆ ಬಿಲ್ಡ್ ಮಾಡಿದ್ದಾರೆ. ನೋಡೋಣ ಬನ್ನಿ. ಸಾಕಾಣಿಕೆದು ಕೊಟ್ಟಿಗೆ ತೊಳೆದಿದ್ದೆಲ್ಲ ನೀರು ವೇಸ್ಟ್ ಆಗಬಾರ್ದು, ಗಂಜ ವೇಸ್ಟ್ ಆಗಬಾರ್ದು ಅಂತ ಇಲ್ಲೇ ಗುಂಡೆ ಹೊಡೆದು ಡೈರೆಕ್ಟ್ ಇಲ್ಲಿಗೆ ಪೈಪ್ ಲೈನ್ ಮಾಡಿದ್ದೀನಿ. ಇಲ್ಲೇ ಮತ್ತು ಸಗಣಿ ಮತ್ತು ವಿತ್ತು ಗಂಜ ಇಲ್ಲೇ ಶೇಖರಣೆ ಆಗುತ್ತೆ. ಗೊಬ್ಬರ ಕ್ವಾಲಿಟಿಯಾಗಿರುತ್ತೆ. 2 ಹಸುಗಳು ಇದ್ದಾರೆ. ನಮ್ಮದು ಕೊಟ್ಟಿಗೆ ಬಂದು ಇದು 40/40 ಇದೆ. 2 ಹಸು ಮತ್ತು ಇಲ್ಲಿದೆ, ಬಾಕಿದು ಹೊರಗಡೆ ಇದ್ದಾವೆ. ಇಲ್ಲಿ ಹೊರಗಡೆ ಹೋಗದೆ ಇರೋಂಥ ಮಾತ್ರ ಇದು ಕಟ್ಟಾಕತ್ತೀವಿ ಒಳಗೆ. ಇದು ಚಾಪ್ ಕಟ್ಟೋದು. ಇದರಲ್ಲಿ ನಾವು ಯಾರು ಲೇಬರ್ನ ಯಾರು ಕರ್ಕೊಳ್ಳೋಕ್ಕಲ್ಲ. ನಾವೇ ಇಲ್ಲೇ ಜಮೀನು ಇರೋದ್ರಿಂದ ನಾನು ನನ್ನ ಹೆಂಡತಿ ಇದ್ದರೆ ಇಲ್ಲೇ ಮಾಡ್ಕೊತೀವಿ. ಇಲ್ಲೇ ಕೆಲಸ ಹಸುಗಳಿಗೆ ಮೇವು ಹಾಕತ್ತೀವಿ ನಾವಿಬ್ಬರೇ.
ಏನು ಆರಾಮಾಗಿ ಮಾಡ್ಕೋಬೋದು ಜಮೀನೊಳಗೆ, ಏನು ತೊಂದರೆ ಏನಾಗಲ್ಲ. ಇನ್ನು 25 ಲೀಟ್ರದ್ದು ಇದು ಮ್ಯಾಕ್ಸಿಮಮ್ಮು 5ರಿಂದ 6 ವರ್ಷಗಳಿಗೆ ಹಾಲು ಆರಾಮಾಗಿ ಕರಿಬೋದು, ಏನು ತೊಂದರೆ ಇಲ್ಲ. ನಾವು ಇದು ತಂದು 2 ವರ್ಷ ಆಯಿತು, 2 ವರ್ಷದಿಂದ ಇವತ್ತಿಗೆ ಏನು ತೊಂದರೆ ಆಗಿಲ್ಲ. ಇದು ಕೊಟ್ಟಿಗೆ ಒಳಗಡೆ ಸಂಪ್ ಮಾಡಿರೋದು. ಇದು ಹೆಚ್ಚು ಕಮ್ಮಿ 15 ಅಡಿಗೆ 10 ಅಡಿ ಇದೆ, ಆಳ 10 ಅಡಿ ಇದೆ. ಬಟ್ ಎಮರ್ಜೆನ್ಸಿಗೆ ನಂದು 2 ಬೋರ್ ಇದೆ, ಆದರೆ ಎಮರ್ಜೆನ್ಸಿಗೆ ಇರಲಿ ಅಂತ ದೊಡ್ಡದಾಗೆ ಕೊಟ್ಟಿಗೆ ಒಳಗಡೆ ಸಂಪ್ ಮಾಡಿದ್ದೀನಿ. ಆ ಸಂಪಲ್ಲಿ ಯಾವಾಗಲೂ ನೀರು ಸ್ಟಾಕ್ ಆಗಿರ್ತದೆ. 4 ದಿನ ಕರೆಂಟ್ ಹೋದರೂ ಈ ನೀರು ಅಡ್ಜಸ್ಟ್ ಆಗುತ್ತೆ. ಆಗಿತ್ತು ಸ್ನೇಹಿತರೆ ಈ ವಿಡಿಯೋದ ಕಂಟೆಂಟ್ಗಳು. ಮುಂದಿನ ಈ ರೀತಿ ಕಂಟೆಂಟ್ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್.